ಶ್ರೀರಾಮ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀರಾಮ ಮಂದಿರ ಹೊಸಬೀದಿ 10 ಜನಗಳ ಗರಡಿರವರ ವತಿಯಿಂದ ಗರಡಿಯ ನಾಡ ಕುಸ್ತಿಯ ಮಟ್ಟಿ ಪೂಜೆಯನ್ನು ದಿನಾಂಕ 23/8/2024 ಶುಕ್ರವಾರ ಸಂಜೆ 7 ಗಂಟೆಗೆ ದೊಡ್ಡ ಪೂಜೆಯನ್ನು ಗರಡಿಯ ಆವರಣದಲ್ಲಿ ಏರ್ಪಡಿಸಿದ್ದು, ಜನಸ್ತೋಮದ ನಡುವೆ ಅದ್ದೂರಿಯಾಗಿ ಜರುಗಿದ ಗರಡಿಯ ನಾಡ ಕುಸ್ತಿಯ ಮಟ್ಟಿ ಪೂಜೆಯನ್ನು ಯುವಕರ ನಡೆ ನಾಡ ಕುಸ್ತಿಯ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಪೂಜೆಯನ್ನು ಪ್ರಾರಂಭಿಸಲಾಯಿತು. ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಶ್ರೀರಾಮ ಸೇವಾ ಟ್ರಸ್ಟ್ ಸದಸ್ಯರುಗಳು, ರಾಷ್ಟ್ರೀಯ ಕುಸ್ತಿಪಟು ಫೈಲ್ವಾನ್ ಬಸವಯ್ಯನವರ ಗರಡಿಯ ಯಜಮಾನರು, ಯುವಕರು, ಫೈಲ್ವಾನ್ ಬೋರಯ್ಯ ಬಸವಯ್ಯರವರ 10 ಜನಗಳ ಗರಡಿಯ ಯಜಮಾನರು, ಯುವಕರು, ಫೈಲ್ವಾನ್ ವಸ್ತಾದ ಲಿಂಗೇಗೌಡರವರ 10 ಜನಗಳ ಗರಡಿಯ ಯಜಮಾನರು, ಯುವಕರು, ಫೈಲ್ವಾನ್ ಹುಚ್ಚಯ್ಯನವರ ಗರಡಿಯ 10 ಜನಗಳು ಗರಡಿಯ ಯಜಮಾನರು, ಯುವಕರು, ಫೈಲ್ವಾನ್ ಬಸವಯ್ಯನವರ 10 ಜನಗಳ ಗರಡಿಯ ಯಜಮಾನರು, ಯುವಕರು, ಕೆಜಿ ಕೊಪ್ಪಲು ಮತ್ತು ಜಯನಗರ ಗ್ರಾಮಸ್ಥರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಸದಸ್ಯರುಗಳು, ಯುವಕರುಗಳು ಪಾಲ್ಗೊಂಡಿದ್ದರು. ನಮ್ಮ ಗ್ರಾಮಕ್ಕೆ ಕೀರ್ತಿ ಪತಾಕೆಯನ್ನು ಆರಿಸಿ ತಂದು ಕೊಟ್ಟಂತಹ ರಾಷ್ಟ್ರೀಯ ಕುಸ್ತಿಪಟು ಫೈಲ್ವಾನ್ ಬಸವಯ್ಯನವರು ಸುಮಾರು 150 ವರ್ಷಗಳ ಹಿಂದೆ ಅವರ ಇತಿಹಾಸ ವಿಶ್ವಾದ್ಯಂತ ನಮ್ಮ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಫೈಲ್ವಾನ್ ಬಸವಯ್ಯ ಅಂದರೆ ಕೊಪ್ಪಲು ಬಸವಯ್ಯ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಬಸವಯ್ಯವರು ಫೈಲ್ವಾನ್ ಬಸವಯ್ಯನವರು ಫೈಲ್ವಾನ್ ಗುಡಗಪ್ಪ ಮಾದೇವನವರು 7 ಬೆಳ್ಳಿ ಕಪ್ಪನ್ನು ತಂದಿದ್ದಾರೆ. ಜಯಚಾಮರಾಜೇಶ್ವರಿಯವರು ಇವರಿಗೆ ಸಹಕಾರವನ್ನು ಆವಾಗ ಕೊಡುತ್ತಿದ್ದರು. ತಾಲೀಮು ಮಾಡಬೇಕಾದ್ರೆ ಏನು ಬೇಕು ಏನು ಅಂತ ಕೇಳಿದ್ದಾಗ ಇವ್ರಿಗೆ ಏನು ಬೇಕು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಭಾರತ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಏನಾದರೂ ಚಿನ್ನದ ಪದಕ ಬಂದಿದೆ ಅಂದರೆ ಕುಸ್ತಿಯಿಂದನೇ. ನಿಮಗೆ ನಾಗೇಂದ್ರನವರು ಕೂಡ ಅವಾಗ ಅವರನ್ನು ನಮಗೆ ಹಿರಿಯರಾಗಿದ್ದರು. ಅವ್ರು ಬಂದು ನಮ್ಮಗಳಿಗೆಲ್ಲ ಕುಸ್ತಿ ಹೇಳ್ಕೊಡ್ತಾ ಇದ್ರು. ಆ ಟೈಮಲ್ಲಿ ನಾವು ಬೆಳಗ್ಗೆನೇ 4:15 ಎದ್ದು ಎಕ್ಸೈಸ್ ಮಾಡಕ್ಕೆ ಹೋಗ್ತಾ ಇದ್ವಿ. 4:15 ಎದ್ದು 7:30 ಬಂದು ನಾವು ಎಕ್ಸೈಸ್ ಮಾಡ್ಕೊಂಡು 7:30 ಬಂದು ಮನೆಯಲ್ಲಿ ಮನೇಲಿ ಹಸಿನ ಹಾಲು ಆಗಿನ ಕರೆದಿರ್ತಕ್ಕಂಥ ಹಸಿನ ನಮ್ಮ ಸಂಸ್ಕೃತಿನೇ ಆಳೋಗ್ತಿದೆ. ಹಾಗಾಗಿ ನಮ್ಮ ಒಂದು ನೆನಪು ಇಟ್ಕೊಂಡು ನಾವು ಕಳೆದ ನಮ್ಮ ಗ್ರಾಮ ದೇವತೆ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ 5 ವರ್ಷ ಕುಸ್ತಿ ಮಾಡ್ತೀವಿ. ಆ ಟೈಮಲ್ಲಿ ಎಲ್ಲ ಗರಡಿಗಳು ನಮಗೆ ಹೊಸದಾಗಿ ರಿನ್ಯೂ ಆಗಿತ್ತು. ಮತ್ತು ನಮ್ಮ ಸರ್ಕಾರದಿಂದನೂ ಮತ್ತು ಶಾಸಕರುಗಳಿಂದ ಕಾರ್ಪೊರೇಟರ್ಗಳಿಂದ ಒಳ್ಳೆ ಅನುದಾನಗಳು ಬಂದು ಎಲ್ಲ ಗರಡಿಗಳು ಕೂಡ ಇವತ್ತು ನಮ್ಗೆ ಚೆನ್ನಾಗಿದೆ. ಯಜಮಾನ ಚಂದ್ರಣ್ಣವರು ಮತ್ತು ರಾಜ್ಕುಮಾರ್ ದತ್ತು ಅವರು, ರಾಜ್ಕುಮಾರ್ ದತ್ತು ಅವರು ಅವರಿಬ್ಬರು ಏನಾದ್ರು ಮಾಡಬೇಕು, ಗರಡಿಗಳು ಬೀಗ ಹಾಕಿದ್ದಾರೆ, ಇಬ್ಬರು ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋ ಭಾವನೆಯಲ್ಲಿ ನಮ್ಮ ಆದಿಶಕ್ತಿ ಬಂದಂತಮ್ಮ ಕಾಣಮ್ಮ ಟ್ರಸ್ಟ್ ವತಿಯಿಂದ ಅವರ ಸಲಹೆ ನೀಡಿ ಹಿಂಗೆ ಗರಡಿಗಳು ನಾವು ಸಂಪ್ರದಾಯವಾಗಿ ಏನು ಮಾಡ್ತಾ ಇದ್ವಿ ಅದೆಲ್ಲ ನಾವು ಮಟ್ಟಿ ಪೂಜೆನ ನಾವು ಮರ್ತ್ಬಿಟ್ಟಿದ್ದೀವಿ. ಇವತ್ತು ಹುಡುಗರುಗಳಿಗೆ ನಾವು ಯುವಕರುಗಳಿಗೆ ಯಜಮಾನಗಳನ್ನೆಲ್ಲ ಕರೆದು ನಾವು ಇದನ್ನು ಮಾಡಬೇಕು ಅನ್ನೋ ಭಾವನೆಯಲ್ಲಿ ಅವ್ರ ಪ್ರೋತ್ಸಾಹದಿಂದ ಇವತ್ತು ಎಲ್ಲ ನಮ್ಮ 6 ಗರಡಿಗೂ ನಮ್ಮ ಏನು ಸಂಪ್ರದಾಯ ನನಗೆ ವರಲಕ್ಷ್ಮಿ ಹಬ್ಬದ ದಿನ ಈ ಮಣ್ಣನ್ನು ತಂದು ಗರಡಿಗೆ ತಂದುಬಿಡ್ತೀವಿ. ಅದಾದ ನಂತರ 3 ದಿನ ಆಗಿರ್ಬೋದು, 5 ದಿನ ಆಗಿರ್ಬೋದು, 9 ದಿನ ಆಗಿರ್ಬೋದು, ಆ ಒಂದು ಅಮ್ಮ ತಾಯಿ ಮಟ್ಟಿ ಪೂಜೆಯನ್ನು ಊರಿನ ಹಿರಿಕರು ಪೈಲ್ವಾನ್ಗಳನ್ನೆಲ್ಲ ಕರೆದು ಆ ಸಂಪ್ರದಾಯ ಪೂಜೆ ಮಾಡಿ ಅದಂತರ ಇನ್ನೇನು ನೆಕ್ಸ್ಟ್ ಬರುತ್ತಲ್ಲ ದಸರಾಗೆ ಕುಸ್ತಿಪಟುಗಳು ರೆಡಿ ಆಗೋರು. ಈ ಮಟ್ಟಿ ಹೊಡೆದಾದ ನಂತರ ಕುಸ್ತಿಪಟುಗಳು ತಯಾರಿ ಮಾಡ್ಕೊಳ್ಳೋರು ದಸರಾಗೆ ಜೊತೆ ಹಾಕ್ಸ್ಕೊಳ್ಳೋಕ್ಕೆ. ಆ ನಿಟ್ಟಿನಲ್ಲಿ ಯುವಕರುಗಳು ರೆಡಿ ಆಗೋರು. ಹಾಗಾಗಿ ಅದನ್ನ ಆ ರೀತಿ ತಿರ್ಗಾ ಮರುಕಳಿಸಿದೆ ಅನ್ನೋ ಭಾವನೆಯಲ್ಲಿ ಈ ವರ್ಷ ಸುಮಾರು 20-22 ವರ್ಷ ಆಗಿತ್ತು ನಾವು ಈ ಒಂದು ಮಟ್ಟಿ ಪೂಜೆ ಮಾಡಿ. ಹಾಗಾಗಿ ಚಂದ್ರಣ್ಣವರು ನಮ್ಮ ರಾಜ್ಕುಮಾರ್ ಅವರು ಮನಸ್ಸು ಮಾಡಿ ಇಡೀ ನಮ್ಮ 6 ಗರಡಿಗೂ ಮಟ್ಟಿ ಪೂಜೆ ಮತ್ತು ಅಮ್ಮತಾಯಿ ಮಟ್ಟಿ ಪೂಜೆಯನ್ನು ಅವರು ಪ್ರಾರಂಭಿಸಿದ್ದಾರೆ. ಇದಕ್ಕೆ ನಮ್ಮ ಪ್ರೋತ್ಸಾಹಕರು ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದ ಆಡಳಿತ ಮಂಡಳಿಯವರು ನಮಗೆ ಪ್ರೋತ್ಸಾಹ ಕೊಟ್ಟು ಧನ ಸಹಾಯವನ್ನು ಮಾಡಿರುತ್ತಾರೆ. ಹಾಗೂ ನಿನ್ನೆಯ ದಿನ ಮಟ್ಟಿ ಪೂಜೆಗೆ ಆಗಮಿಸಿದಂಥ ಗಣ್ಯ ವ್ಯಕ್ತಿಗಳು ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ಗೌಡರವರು ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರು ಮತ್ತು ಮಾಜಿ ಮೇಯರ್ವರಾದ ಆರ್ ಗುಂಡಪ್ಪನವರು ಮತ್ತು ನಂದೀಶ್ ಪ್ರೀತಮ್ರವರು ಅವರು ಸಹ ಆಗಮಿಸಿ ಇನ್ನು ಮುಂದೆ ಇಲ್ಲಿ ಗರಡಿಯಲ್ಲಿ ಯುವಕರ ನಡೆ ನಾಡ ಕುಸ್ತಿಯ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ನಮ್ಮ ಪೂಜೆಯನ್ನು ಪ್ರಾರಂಭ ಮಾಡಲಾಯಿತು. ಮತ್ತು KR ಕ್ಷೇತ್ರದ ಶಾಸಕರಾದ ಶ್ರೀವತ್ಸವರು ಸಹ ಈ ಸಮಾರಂಭಕ್ಕೆ ಆಗಮಿಸಿ
ಕುಸ್ತಿಪಟುಗಳಿಗೆ ಪ್ರೋತ್ಸಾಹಿಸಿ ಈಗಲೂ ಉತ್ಸವ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಮ್ಮ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದ ಆಡಳಿತ ಮಂಡಳಿಯವರು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಸಂಪ್ರದಾಯ ಪ್ರಕಾರವಾಗಿ ಮಟ್ಟಿಯನ್ನು ತರಬೇಕಾಗಿರುವುದರಿಂದ ಆರ್ಥಿಕ ಸಹಾಯವನ್ನು ಪ್ರತಿ ವರ್ಷವೂ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿರುತ್ತಾರೆ. ಅದನ್ನು ತೆಗೆದುಕೊಂಡು ನಮ್ಮ ಯುವ ಜನತೆ ಉಪಯೋಗಿಸ್ಕೊಂಡು ಮುಂದಿನ ವರ್ಷದಿಂದ ಇದೇ ರೀತಿ ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡುವುದೆಂದು ಶಪಥ ಮಾಡಿರುತ್ತಾರೆ. ಸಿಟಿ ಮಧ್ಯಭಾಗದಲ್ಲಿ ನಮ್ಮ ಅರಮನೆಯ ಮುಂಭಾಗದಲ್ಲಿರುವ ಸಾವುಕಾರ ಚೆನ್ನಯ್ಯನವರ ಅಖಾಡದಲ್ಲಿ ಸುಮಾರು 150 ವರ್ಷಗಳ ಹಿಂದೆ ಪೈಲ್ವಾನ್ ಬಸವಯ್ಯನವರು ಕುಸ್ತಿಯನ್ನು ಆಡುತ್ತಿದ್ದರು. ಅದರಲ್ಲಿ ಹೊರ ರಾಜ್ಯವಾದ ಅಮೀರುದ್ದೀನ್ ಅನ್ನೋ ಒಬ್ಬ ದೊಡ್ಡ ಪೈಲ್ವಾನು, ನಮ್ಮ ರಾಜ್ಯದ ದೊಡ್ಡ ಪೈಲ್ವಾನವರು ಬಂದು ನಮ್ಮ ಮೈಸೂರಿನ ಕುಸ್ತಿಪಟುಗಳನ್ನೆಲ್ಲ ಮುನಿಸಿ ಸೋಲಿಸಿ ಅವರು ವಿಜಯಪಾತಿಕೆಯನ್ನು ಆರಿಸಿ ಅವರ ಗರ್ವದಿಂದ ಮೈಸೂರಿನಲ್ಲಿ ಯಾವುದೇ ಪೈಲ್ವಾನರುಗಳಿಲ್ಲ, ನನ್ನನ್ನು ಮಣಿಸಲು ಸಾಧ್ಯವೇ ಆಗುವುದಿಲ್ಲ ಎಂದು ತಿಳಿಸಿದಾಗ ಶ್ರೀ ಜಯಚಾಮರಾಜೇಂದ್ರ ಒಡೆಯವರ ಅಧ್ಯಕ್ಷತೆಯಲ್ಲಿ ನಡೆದಾಗ ಆಗ ಮೈಸೂರಿನ ಮಹಾರಾಜರು ಶ್ರೀ ಜಯಚಾಮರಾಜೇಂದ್ರ ಒಡೆಯವರಿಗೆ ಚಿಂತೆಗೀಡಾಗಿ ನಮ್ಮ ಮೈಸೂರಿಗೆ ಸವಾಲು ಹಾಕಿದ ಈ ಅಮೀರುದ್ದೀನ್ ಅನ್ನೋನ್ನ ಯಾರಾದರೂ ಸೋಲಿಸಲೇಬೇಕು ಅಂದ್ಬಿಟ್ಟು ಹುಡುಕಾಡಿದಾಗ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದು ನಮ್ಮ ಕೇಜಿಕೊಪ್ಪಲಿನ ಗ್ರಾಮದ ಪೈಲ್ವಾನ್ ಬಸವಯ್ಯನವರು. ಆ ಪೈಲ್ವಾನ್ ಬಸವಯ್ಯನವರು ಆಗಲೇ ಅವರು ವಿವಾಹಿತರಾಗಿ 2 ಮಕ್ಕಳ ತಂದೆಯವರು ಸಹ ಆಗಿದ್ದರು. ಆದರೂ ಸಹ ಅವರನ್ನು ಕರೆದುಕೊಂಡು ಅಯ್ಯ ಅಂದ್ಬಿಟ್ಟು ಒಬ್ಬ ಗುರುಗಳು ಬಸವಯ್ಯನವರಿಗೆ ಅಯ್ಯ ಎಂಬ ಗುರುಗಳಿದ್ದು ಆ ಗುರುಗಳ ಸಹಾಯದಿಂದ ಮಹಾರಾಜರು ಬಸವಯ್ಯನನ್ನು ಅರಮನೆಗೆ ಕರೆಸಿ ಈ ಅಮೀರುದ್ದೀನ್ ಮೈಸೂರಿಗೆ ಸವಾಲು ಹಾಕಿ ಹೋಗಿರೋದ್ರಿಂದ ಮೈಸೂರಲ್ಲಿ ಗಂಡಸರೇ ಇಲ್ಲ ಎಂದು ಬಹಿರಂಗವಾಗಿ ಘೋಷಣೆ ಮಾಡಿದಾಗ ಮಹಾರಾಜರು ಬಸವಯ್ಯನವರಿಗೆ ಹುರಿದುಂಬಿಸಿ ಈ 2 ತಿಂಗಳ ಮುಂಚಿತವಾಗಿ ತಾಲೀಮು ಮಾಡಿ ಆ ಅಮೀರುದ್ದೀನನ್ನು ನೀನು ಸೋಲಿಸಬೇಕು ಅಂದ್ಬಿಟ್ಟು ಶಪಥ ಮಾಡಿ ಅಯ್ಯನವರ ಗುರುಗಳನ್ನ ಕೊಟ್ಟು ಆಗ ಅಯ್ಯನವರ ಗುರುಗಳು ಅವರಿಗೆ ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಪೈಲ್ವಾನ್ ಬಸವಯ್ಯನವರನ್ನು ಗರಡಿಯಿಂದ ಕರೆದುಕೊಂಡು ಹೋಗಿ ಚಾಮುಂಡಿ ಬೆಟ್ಟ 10 ನಿಮಿಷದಲ್ಲಿ ಚಾಮುಂಡಿ ಬೆಟ್ಟ ಹತ್ತಿ ಮತ್ತು ಕೆಳಗಡೆ ಇಳಿಯುವುದು, ಮತ್ತು ಸ್ವಲ್ಪ ದಿನ ಆದ ನಂತರ ಹೆಗಲ ಮೇಲೆ ಒಬ್ಬರನ್ನು ಕೂರಿಸ್ಕೊಂಡು ಮೆಟ್ಲು ಹತ್ತಿ ಮತ್ತು ಮೆಟ್ಲು ಇಳಿಯೋದು ಅವರ ದೈನಂದಿನ ಕಾರ್ಯಕ್ರಮ. ಅದು ಮತ್ತು ಗರಡಿಯಲ್ಲಿ ಅವರಿಗೆ ತಾಲೀಮು ಮಾಡಿ ಮತ್ತು ಅವರಿಗೆ ಮಹಾರಾಜರು ಅವರ ಇದರಿಂದಲೇ ಅವರ ಆಹಾರ ಮತ್ತು ಅವರ ಪೌಷ್ಟಿಕಾಂಶದ ಆಹಾರವನ್ನು ಮಹಾರಾಜರವರೇ ಪೂರೈಸ್ತಿದ್ರು. 2 ತಿಂಗಳ ನಂತರ ಪೈಲ್ವಾನ್ ಬಸವಯ್ಯನವರು ಇದೇ ನಮ್ಮ ಅರಮನೆಯ ಮುಂಭಾಗದಲ್ಲಿರುವ ಸಾವುಕಾರ ಚೆನ್ನಯ್ಯನ ಅಖಾಡದಲ್ಲಿ ಕುಸ್ತಿಯನ್ನು ಹಾಕಿದಾಗ ಸಹಸ್ರಾರು ಸಂಖ್ಯೆ ಸುತ್ತಮುತ್ತಲಿನ ಗ್ರಾಮದವರು, ಸುತ್ತಮುತ್ತಲಿನ ತಾಲೂಕು ಜಿಲ್ಲೆಯವರೆಲ್ಲ ಬಂದು ಇದನ್ನು ದಸರಾ ಥರನೇ ಈ ಕುಸ್ತಿಯೆಲ್ಲ ಜನ ಸೇರಿ ಅವರಿಗೆ ಬೆಂಬಲ ಕೊಡ್ತಿದ್ದರು. ಒಂದು ವಿಶೇಷ ಏನೆಂದರೆ ತಾಲೀಮು ಮಾಡುವಾಗ ಪೈಲ್ವಾನ್ ಬಸವಯ್ಯನವರಿಗೆ ನಮ್ಮ ಕೇಜಿಕೊಪ್ಪಲಿನ ಗ್ರಾಮದ ತಾಯಂದಿರು, ಬಾಣಂತಿಯರು ಅವರ ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸುವ ಇದನ್ನು ಪೈಲ್ವಾನ್ ಬಸವಯ್ಯನವರಿಗೆ ತಮ್ಮ ದೇಹದ ಹಾಲನ್ನು ಕೊಟ್ಟು ಅವರ ಪೌಷ್ಟಿಕಾಂಶದ ದೇಹವನ್ನು ಬೆಳೆಸಿದ್ದರು. ಪೈಲ್ವಾನ್ ಬಸವಯ್ಯನವರು ಈಗಲೂ ಅವರಿದ್ದಾಗಲೂ ಸಹ ನಮ್ಮ ಗ್ರಾಮದ ಮಹಿಳೆಯರಿಗೆ ತಾಯಿಯ ಸ್ಥಾನ ಕೊಟ್ಟು ಗೌರವಿಸ್ತಿದ್ದರು. ಅದಾಗಿ ಮತ್ತು ಸಾವುಕಾರ ಚೆನ್ನಯ್ಯನ ಅಖಾಡದಲ್ಲಿ ಕುಸ್ತಿ ನಡೆದಾಗ ಕೇವಲ 20 ನಿಮಿಷದಲ್ಲಿ ಅಮೀರುದ್ದೀನ್ನವರನ್ನು ಚಿತ್ತು ಮಾಡಿ ಸೋಲಿಸಿ ನಮ್ಮ ಮೈಸೂರಿನ ಘನತೆಯನ್ನು ಎತ್ತಿ ಹಿಡಿದ ಏಕೈಕ ವ್ಯಕ್ತಿ ಅಂದರೆ ಪೈಲ್ವಾನ್ ಕೊಪ್ಪಲ್ ಬಸವಯ್ಯ. ಈಗಲೂ ನೀವು ಕೇಳಿರ್ಬೋದು, ಸುತ್ತಮುತ್ತಲಿನಲ್ಲಿ ಕೊಪ್ಪಲು ಬಸವಯ್ಯ ಅಂತಲೇ ಹೆಸರುವಾಸಿಯಾಗಿರುವ ಪೈಲ್ವಾನ್ ಬಸವಯ್ಯನವರು. ಹಾಗಾಗಿ ಜಯಚಾಮರಾಜೇಂದ್ರ ಒಡೆಯವರು ಬಸವಯ್ಯನನ್ನು ಕರೆಸಿ ಗೌರವಿಸಿ ನಮ್ಮ ಕೇಜಿಕೊಪ್ಪಲಿಗೆ ಒಂದು ವಿಶೇಷವಾದ ಸ್ಥಾನಮಾನ ಕೊಟ್ಟು ಅವ್ರನ್ನ ಗೌರವಿಸಿ ಕಳಿಸಿದರು. ಆಗಲೂ ಪೈಲ್ವಾನ್ ಬಸವಯ್ಯನವರಿಗೆ ಜಯಚಾಮರಾಜೇಂದ್ರ ಒಡೆಯವರು ನಿಮಗೆ ಏನು ಬೇಕಾದರೂ ಕೇಳಿ ಎಂದಾಗ ಅದನ್ನೆಲ್ಲ ಪೈಲ್ವಾನ್ ಬಸವಯ್ಯನವರು ತಿರಸ್ಕರಿಸಿ ನಿಮ್ಮ ಅಭಿಮಾನವೇ ನನಗೆ ಸಾಕೆಂದು ನಮ್ಮ ಕೇಜಿಕೊಪ್ಪಲಿನ ಗೌರವ ಅಂತಸ್ತನ್ನು ಗಗನ ಮಟ್ಟಕ್ಕೆ ಏರಿಸಿದ ವ್ಯಕ್ತಿ ಎಂದರೆ ಪೈಲ್ವಾನ್ ಬಸವಯ್ಯನವರು.